ನೆನ್ನೆಯ ಪ್ರಕೃತಿಯ ಆರ್ಭಟ, ಇಂದಿನ ರೈತರ ಕಣ್ಣೀರಿನ ಕತೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುರಿದ ಭೀಕರ ಆಲಿಕಲ್ಲು ಮಳೆ ಮಾವು ಬೆಳೆಗಾರರ ಬದುಕನ್ನೇ ಅಸ್ತವ್ಯಸ್ತಗೊಳಿಸಿದೆ. ವರ್ಷ ಪೂರ್ತಿ ಬೆವರು ಸುರಿದು ಬೆಳೆದಿದ್ದ ಮಾವಿನ ತೋಟಗಳು ಕ್ಷಣಾರ್ಧದಲ್ಲಿ ನೆಲಕಚ್ಚಿದ್ದು ರೈತರ ಕಣ್ಣು ಮುಂದೆಯೇ ಫಸಲು ನಾಶವಾಗಿದೆ. ಅರಿಕುಂಟೆ, ದೊಡ್ಡಮಲದೊಡ್ಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ನೆಲದ ಮೇಲೆ ಉದುರಿ ಬಿದ್ದ ಮಾವಿನಕಾಯಿಗಳ ದೃಶ್ಯ ರೈತರ ಸಂಕಷ್ಟವನ್ನ ಸ್ಪಷ್ಟವಾಗಿ ತೋರಿಸುತ್ತಿದೆ. ಈ ದುರಂತದ ಮಧ್ಯೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿರವರು ಅಧಿಕಾರಿಗಳೊಂದಿಗೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈತರೊಂದಿಗೆ ಮಾತುಕತೆ ನಡೆಸಿದ ಜನಪ್ರತಿನಿಧಿಗಳು ತಕ್ಷಣ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರೈತರಿಗೆ ಗರಿಷ್ಠ ಪರಿಹಾರ ದೊರಕಿಸಲು ನಾವು ಬದ್ಧ ಎಂದು ಸಂಸದರು ಭರವಸೆ ನೀಡಿದರೆ ತಕ್ಷಣ ಕ್ರಮ ಕೈಗೊಳ್ಳುವುದು ನಮ್ಮ ಮೊದಲ ಆದ್ಯತೆ ಎಂದು ಶಾಸಕ ವೆಂಕಟ ಶಿವಾರೆಡ್ಡಿ ಹೇಳಿದ್ದಾರೆ. ಇನ್ನೊಂದೆಡೆ ಹಾನಿಗೊಳಗಾದ ರೈತರ ನೋವು ಇನ್ನಷ್ಟು ಗಂಭೀರವಾಗಿದೆ. ಮಧ್ಯಾಹ್ನ ಹೊತ್ತಿಗೆ ಬಂದ ಗಾಳಿ ಮಳೆಗೆ ಎಲ್ಲ ಮಾವಿನಕಾಯಿಗಳು ಉದುರಿ ಹೋಗಿವೆ ಎಂದು ರೈತ ನಾಗರಾಜ್ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮತ್ತೋರ್ವ ರೈತ ಲೋಕೇಶ್ ಮಾತಿನಲ್ಲಿ ನೋವು ಸ್ಪಷ್ಟ. 80% ಬೆಳೆ ಹಾಳಾಗಿದೆ. ಈಗ 2 ರೂಪಾಯಿಗಳಿಗೆ ಕಿಲೋ ಕೇಳುತ್ತಿದ್ದಾರೆ. ಇದು ನಮ್ಮ ಜೀವನದ ದೊಡ್ಡ ಹೊಡೆತ ಎಂದು ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಹೊಡೆತಕ್ಕೆ ತತ್ತರಿಸಿರುವ ಮಾವು ಬೆಳೆಗಾರರು ಈಗ ಸರ್ಕಾರದ ನೆರವಿಗಾಗಿ ಕಾಯುತ್ತಿದ್ದಾರೆ. ರೈತರ ಕಣ್ಣೀರು ಒರೆಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬ ಪ್ರಶ್ನೆ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ VK18. ಮತ್ತೆ ಈ ಭಾಗದಲ್ಲಿ ಎರಡು ಅಟ್ಯಾಚ್ ರೋಣೂರು ಭಾಗದಲ್ಲಿ ಮತ್ತೆ ನೆಲವಂಕಿ ಐತೆ. ಆರಿಕುಂಟೆ ಗ್ರಾಮ ನಿನ್ನೆ 3-3:30 ವಿಪರೀತ ಮಳೆ, ಗಾಳಿ, ಹಲ್ಲು ಮಳೆ ಜಾಸ್ತಿ ಆಗಿ ಮಾವಿನಕಾಯಿ ಎಲ್ಲ ಉದುರೋಗಿದೆ. ಜಾಸ್ತಿ ನಷ್ಟ ಆಗಿದೆ. ಮೇಲಧಿಕಾರಿಗಳು ಬಂದು ಈ ನಷ್ಟವನ್ನು ನೋಡಿ ಅವರು ಇದು ಪರಿಹಾರ ಮಾಡಿಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾಗರಾಜ್ ರೆಡ್ಡಿ ಅಂತ. ಕ್ರಾಪ್ ಇಲ್ಲ ಸರ್, ಬಂದಿಲ್ಲ. 30% ಕೂಡ ಇಲ್ಲ ಸರ್. ಅದರಲ್ಲಿ ಮಳೆ ಬೇರೆ, ಈ ಹಲ್ಲು ಮಳೆ ಜಾಸ್ತಿ, ಗಾಳಿ ಜಾಸ್ತಿ, ವಿಪರೀತ ಕಾಯಿ ಉದುರೋಗಿದೆ. ಮಳೆ ಗಾಳಿ ಜಾಸ್ತಿ ಆಗ್ಬಿಟ್ಟು 3 ಗಂಟೆಯಲ್ಲೇ ಜಾಸ್ತಿ ಉದುರೋಗಿದೆ. ಹಲ್ಲು ಮಳೆ ಅಂದ್ರೆ 80% ಬಿದ್ದೋಗಿದೆ. ಬೆಳಿಗ್ಗೆಯಿಂದ ಅದೇ ಕೆಲಸವಾಗಿ ಕೂಲಿಯವರು ಇಟ್ಕೊಂಡು ಎತ್ತವ್ರೆ. ಇವಾಗ ರಾಶಿನೇ ಬಿದ್ದಿದೆ ನೋಡಿ ಹಿಂದ್ಗಡೆನೆ. ಇವಾಗ ಟೆಂಪೋಗಳು, ಟ್ರ್ಯಾಕ್ಟರ್ಗಳು ತುಂಬಾ ಲೋಡ್ ಮಾಡ್ಕೊಂಡ್ ಬರ್ತಾವ್ರೆ. ಜಾಸ್ತಿ ನಷ್ಟ ಅಂದ್ರೆ ನಷ್ಟವಾಗಿದೆ. ಬೆಳೆ, ಕಾಯಿ, ಕೊಂಬೆಗಳು ಎಲ್ಲ ಬೆಳೆ ಬಂದಿರೋದೇ 20-30%. ಅದ್ರಲ್ಲಿ ಈ ತರ ಕಲ್ಲು ಬಿದ್ದು ಮಳೆ ಬಂದು ಜಾಸ್ತಿ ನಾಶ ಆಗಿದೆ. ನಮ್ಗೆ ಪರಿಹಾರ ಕೊಡ್ಬೇಕು ಕೇಳ್ಕೊಂತ ಇದೀವಿ. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಅನ್ಯಾಯ ಆಗೋಗಿದೆ, ನಮ್ಗೆ ಏನಾದ್ರು ಪರಿಶೀಲನೆ ಮಾಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಇನ್ನೇನು ಇನ್ಶೂರೆನ್ಸ್ ಇರೋರು ಏನು, ಇನ್ಶೂರೆನ್ಸ್ ಇಲ್ದೇ ಇರೋರು ಏನು ಅಂತ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಮಾಹಿತಿ. ರೈತರಿಗೆ ಏನೋ ಪರಿಹಾರ ಕೊಡಿಸೋದೇ ನಮ್ಮ ಆದ್ಯತೆ, ನಮ್ಮ ಉದ್ದೇಶ. ಇವಾಗ ರೈತರಿಗೆ ಎಲ್ಲೋ ಒಂದು ಕೈ ಹಿಡಿಯೋದು ಜನತಾ ಪಾರ್ಟಿ, ಜನತಾ ದಳ, NDA ಸರ್ಕಾರ ಅಂತ ಒಂದು ಆಲ್ರೆಡಿ ನಿಮ್ಮ ಹೋದ ವರ್ಷ ಸೂಚನೆ ಕೊಟ್ಟಿದ್ದಾರೆ. ಹೋದ ವರ್ಷ ಏನು ಮಾವಿಗೆ 2 ರೂಪಾಯಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಅದರಿಂದ ಈ ಸತಿನೂ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಬರಲ್ಲ, ಕೈ ಹಿಡಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದು ದಯವಿಟ್ಟು ರೈತರಿಗೆ ಕೈ ಹಿಡಿಬೇಕು ಅಂತ ಒತ್ತಡ ಮಾಡ್ತೀವಿ. ಆದ್ರೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಪೇಪರ್ಸ್ ರೆಡಿ ಮಾಡಿ ಕಳಿಸ್ಬೇಕೋ ಅದನ್ನ ಅವರು ಕರೆಕ್ಟಾಗಿ ಮಾಡಿ ಕಳಿಸಿ ಅಂತ ಒಂದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ನು ಮಾತಾಡಿದ್ದೀನಿ.
MLA ಸಾಹೇಬ್ರು ಆಲ್ರೆಡಿ DC ಅವ್ರನ್ನ ಮಾತಾಡಿದ್ದಾರೆ ಬೆಳಿಗ್ಗೆ. ಸೊ ಇಂಥ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ರೈತರಿಗೆ ಏನೋ ಒಂದು ಬೆಂಬಲ ಬೆಲೆ ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಇದೆ. ಅವರನ್ನು ಕಳಿಸಿದ್ರು.